ಸರ್ ನೀವೆಲ್ಲಿಂದ ಬಂದ್ರಿ? ಸಕಲೇಶ್ಪುರ ಅಂತ. ನೋಡಿ ನನಗೆ ತುಂಬಾನೇ ಖುಷಿ ಆಗ್ತಿದೆ. ಸರ್ ತಮ್ಮ ಹೆಸರು? ರತನ್ ಅಂತ ಸಕಲೇಶ್ಪುರದಿಂದ ವಿಸಿಟ್ ಮಾಡಿದ್ದಾರೆ ಸರ್. ಇವರು ನಿಮ್ಮ ಅಪ್ಪ ಅಲ್ಲ ಸರ್? ತಮ್ಮ ಹೆಸರು? ಯಜಮಾನ್ರ ಹೆಸರು ಹೇಗೆ? ಸಿದ್ದೇವ ಸರ್ ಅವರು. ನೋಡಿ ಸಿದ್ದೇವ ಸರ್ ಅವರನ್ನು ಕೂಡ ಇವರು ಕರ್ಕೊಂಡು ಬಂದಿದ್ದಾರೆ. ನಮಗೆ ತುಂಬಾನೇ ಖುಷಿ ಆಗ್ತಿದೆ. ಹಾಗೆ ಸರ್ ತಮ್ಮ ಹೆಸರು? ಕಾರ್ತಿಕ್ ಅಂತ ಅಲ್ಲ? ನೋಡಿ ಕಾರ್ತಿಕ್ ಅಂತ ಇವರು ಕೂಡ ಹಾಗೆ ನಿನ್ನೆ ವಿಡಿಯೋ ನೋಡಿಬಿಟ್ಟೇ ಬಂದಿದ್ದಾರೆ. ನಿಜವಾಗ್ಲೂ ನಮಗೆ ತುಂಬ ಖುಷಿ ಆಗ್ತಿದೆ. ನಿನ್ನೆ ವಿಡಿಯೋ ಮಾಡಿ 24 hours ಕೂಡ ಆಗಲಿಲ್ಲ. ಇವರು 7 ತಿಂಗಳಿಂದ ನಮ್ಮ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡ್ತಿದ್ರು. ಇವರು ನಮ್ಮ ನಿನ್ನೆ ವಿಡಿಯೋ ಏನು ಅಪ್ಲೋಡ್ ಮಾಡಿದೆ ನೋಡಿ ತಕ್ಷಣ ವಿಸಿಟ್ ಮಾಡಿಬಿಟ್ರು. ತಮ್ಮ ಹೆಸರು ಹೇಗೆ ಹೇಳಿದ್ರಿ? ಕಾರ್ತಿಕ್ ಕುಮಾರ್ ಸರ್ ಅವರು ಕೂಡ ಇವತ್ತು ಶಿವಮೊಗ್ಗದಲ್ಲಿ ವಿಸಿಟ್ ಮಾಡಿದ್ದಾರೆ. ವಿಸಿಟ್ ಮಾಡಿದ್ದಲ್ಲದೆ ಇವರು ಕೂಡ ಒಂದು ವೆಹಿಕಲ್ ಪರ್ಚೇಸ್ ಮಾಡಿದ್ದಾರೆ. ಅದನ್ನು ಕೂಡ ನಾನು ನಿಮಗೆ ಇವಾಗ ಹೇಳ್ತೇನೆ. ಹಾಗೆ ಸರ್ ಇವರು ನೋಡಿ ಇವರು ಅಸ್ಸಾಂನಿಂದ ವಿಸಿಟ್ ಮಾಡಿದ್ದಾರೆ. ಇವರು ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟಲ್ಲ ಲೋಕಲಿಂದಾನೆ ಇವರು ಕೂಡ ಈಗ ಅಸ್ಸಾಂನಿಂದ ವಿಸಿಟ್ ಮಾಡಿದ್ದಾರೆ. ಬಾಯ್ आपका नाम क्या? ಉಸ್ಮಾನ್ ಗುಣಿ. ನೋಡಿ ಉಸ್ಮಾನ್ ಗುಣಿ ಅಂತ ಇವರು ಕೂಡ ನಮ್ಮ ಬಗ್ಗೆ ಮಾತಾಡ್ಲಿಕ್ಕಿದ್ದಾರೆ. ಹಾಗಾಗಿ ಇವರ ಫ್ರೆಂಡ್ ಬಂದಿದ್ದಾರೆ ಅಲ್ವಾ ಸರ್? ಹೌದಾ ಸರ್? ಬನ್ನಿ ನೀವು ಇಲ್ಲಿ ನಿಂತ್ಕೊಳ್ಳಿ, ಬನ್ನಿ ಅವ್ರ ಜೊತೆ ನಿಂತ್ಕೊಳ್ಳಿ. ಸರ್ ತಮ್ಮ ಹೆಸರು? ನೋಡಿ ಕುಪ್ಪಸ್ವಾಮಿ ಅಂತ ಇವರ ಕಾರ್ತಿಕ್ ಅವರ ಫ್ರೆಂಡ್ ಬಂದಿದ್ದಾರೆ. ಇವರ ಜೊತೆ ತುಂಬ ಖುಷಿ ಆಗ್ತಿದೆ. ಇದು ನೋಡಿ ಇದನ್ನು ಕೂಡ ಆಗಿ ನಿನ್ನೆ ಒಂದು ಇಂಜಿನ್ ಕೆಲಸ ಇರೋ ಗಾಡಿ ನಾನು ಅಪ್ಲೋಡ್ ಮಾಡಿದ್ದೆ. ಬೆಂಗಳೂರು ಅವರು ಅಡ್ವಾನ್ಸ್ ಮಾಡಿ ಸಲ್ಲ ಫುಲ್ ಪೇಮೆಂಟೇ ಮಾಡಿಬಿಟ್ರು. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಹಾಗೆ ನೋಡಿ ಫ್ರೆಂಡ್ಸ್ ನಿನ್ನೆ ಅಷ್ಟೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದಷ್ಟೇ. ನಿನ್ನೆ ಅಷ್ಟೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೇನೆ. 24 hours ಕೂಡ ಆಗಲಿಲ್ಲ, ಒಂದು ದಿನ ಕೂಡ ಆಗಲಿಲ್ಲ. ಬೆಳಿಗ್ಗೆ ಆಗುವಷ್ಟರಲ್ಲೇ ರೀಚ್ ಆಗಿಬಿಟ್ರು. ಸರ್ ನೀವೆಲ್ಲಿಂದ ಬಂದ್ರಿ? ಸಕಲೇಶ್ಪುರ ಅಂತ. ನೋಡಿ ನನಗೆ ತುಂಬಾನೇ ಖುಷಿ ಆಗ್ತಿದೆ. ಸರ್ ತಮ್ಮ ಹೆಸರು? ರತನ್ ಅಂತ ಸಕಲೇಶ್ಪುರದಿಂದ ವಿಸಿಟ್ ಮಾಡಿದ್ದಾರೆ. ಸರ್ ಇವರು ನಿಮ್ಮ ಅಪ್ಪ ಅಲ್ಲ ಸರ್? ತಮ್ಮ ಹೆಸರು? ಯಜಮಾನ್ರ ಹೆಸರು ಹೇಗೆ? ಸಿದ್ದೇವ ಸರ್ ಅವರು. ನೋಡಿ ಸಿದ್ದೇವ ಸರ್ ಅವರನ್ನು ಕೂಡ ಇವರು ಕರ್ಕೊಂಡು ಬಂದಿದ್ದಾರೆ. ನಮಗೆ ತುಂಬಾನೇ ಖುಷಿ ಆಗ್ತಿದೆ. ಹಾಗೆ ಸರ್ ತಮ್ಮ ಹೆಸರು? ಕಾರ್ತಿಕ್ ಅಂತ ಅಲ್ಲ? ನೋಡಿ ಕಾರ್ತಿಕ್ ಅಂತ ಇವರು ಕೂಡ ಹಾಗೆ ನಿನ್ನೆ ವಿಡಿಯೋ ನೋಡಿಬಿಟ್ಟೇ ಬಂದಿದ್ದಾರೆ. ನಿಜವಾಗ್ಲೂ ನಮಗೆ ತುಂಬ ಖುಷಿ ಆಗ್ತಿದೆ. ನಿನ್ನೆ ವಿಡಿಯೋ ಮಾಡಿ 24 hours ಕೂಡ ಆಗಲಿಲ್ಲ. ಇವರು 7 ತಿಂಗಳಿಂದ ನಮ್ಮ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡ್ತಿದ್ರು. ಇವರು ನಮ್ಮ ನಿನ್ನೆ ವಿಡಿಯೋ ಏನು ಅಪ್ಲೋಡ್ ಮಾಡಿದೆ ನೋಡಿ ತಕ್ಷಣ ವಿಸಿಟ್ ಮಾಡಿಬಿಟ್ರು. ತಮ್ಮ ಹೆಸರು ಹೇಗೆ ಹೇಳಿದ್ರಿ? ಕಾರ್ತಿಕ್ ಕುಮಾರ್ ಸರ್ ಅವರು ಕೂಡ ಇವತ್ತು ಶಿವಮೊಗ್ಗದಲ್ಲಿ ವಿಸಿಟ್ ಮಾಡಿದ್ದಾರೆ. ವಿಸಿಟ್ ಮಾಡಿದ್ದಲ್ಲದೆ ಇವರು ಕೂಡ ಒಂದು ವೆಹಿಕಲ್ ಪರ್ಚೇಸ್ ಮಾಡಿದ್ದಾರೆ. ಅದನ್ನು ಕೂಡ ನಾನು ನಿಮಗೆ ಇವಾಗ ಹೇಳ್ತೇನೆ. ಹಾಗೆ ಸರ್ ಇವರು ನೋಡಿ ಇವರು ಅಸ್ಸಾಂನಿಂದ ವಿಸಿಟ್ ಮಾಡಿದ್ದಾರೆ. ಇವರು ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟಲ್ಲ ಲೋಕಲಿಂದಾನೆ ಇವರು ಕೂಡ ಈಗ ಅಸ್ಸಾಂನಿಂದ ವಿಸಿಟ್ ಮಾಡಿದ್ದಾರೆ. ಬಾಯ್ आपका नाम क्या? ಉಸ್ಮಾನ್ ಗುಣಿ. ನೋಡಿ ಉಸ್ಮಾನ್ ಗುಣಿ ಅಂತ ಇವರು ಕೂಡ ನಮ್ಮ ಬಗ್ಗೆ ಮಾತಾಡ್ಲಿಕ್ಕಿದ್ದಾರೆ. ಹಾಗಾಗಿ ಇವರ ಫ್ರೆಂಡ್ ಬಂದಿದ್ದಾರೆ ಅಲ್ವಾ ಸರ್? ಹೌದಾ ಸರ್? ಬನ್ನಿ ನೀವು ಇಲ್ಲಿ ನಿಂತ್ಕೊಳ್ಳಿ, ಬನ್ನಿ ಅವ್ರ ಜೊತೆ ನಿಂತ್ಕೊಳ್ಳಿ. ಸರ್ ತಮ್ಮ ಹೆಸರು? ನೋಡಿ ಕುಪ್ಪಸ್ವಾಮಿ ಅಂತ ಇವರ ಕಾರ್ತಿಕ್ ಅವರ ಫ್ರೆಂಡ್ ಬಂದಿದ್ದಾರೆ. ಇವರ ಜೊತೆ ತುಂಬ ಖುಷಿ ಆಗ್ತಿದೆ. ಇದು ನೋಡಿ ಇದನ್ನು ಕೂಡ ಆಗಿ ನಿನ್ನೆ ಒಂದು ಇಂಜಿನ್ ಕೆಲಸ ಇರೋ ಗಾಡಿ ನಾನು ಅಪ್ಲೋಡ್ ಮಾಡಿದ್ದೆ. ಬೆಂಗಳೂರು ಅವರು ಅಡ್ವಾನ್ಸ್ ಮಾಡಿ ಸಲ್ಲ ಫುಲ್ ಪೇಮೆಂಟೇ ಮಾಡಿಬಿಟ್ರು. ಪಾಪ ಅವರು ಬರಲಿಲ್ಲ. ನೋಡಿ ನಿನ್ನೆ ನನ್ನ ವೀಡಿಯೋ ಅಪ್ಲೋಡ್ ನಿನ್ನೆ ಏನು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಇಂಜಿನ್ ಕೆಲಸ ಇರೋ ಗಾಡಿ ಬೇಕಾದರೆ ಮಾತ್ರ ನೀವು ವಿಸಿಟ್ ಮಾಡಿ. 32,500 ರೂಪಾಯಿ ಕೊಡ್ತಾ ಇದ್ದೇವೆ. ಅದು 5,000-6,000 ರೂಪಾಯಿ ಖರ್ಚು ಹಾಕೊಳ್ಳಿ, 40,000 ರೂಪಾಯಿ ಬೀಳುತ್ತೆ. 50,000 ರೂಪಾಯಿ ಗಾಡಿಯನ್ನು 32,500 ಕೊಟ್ಟಾಗ ಇನ್ನೂ 10,000 ರೂಪಾಯಿ ಆಫರ್ ಆಗುತ್ತೆ ಅಂದ ತಕ್ಷಣವೇ ನಿನ್ನೆ ನಮ್ಮ ವೀಡಿಯೋ ನೋಡಿದ ತಕ್ಷಣವೇ ಇವತ್ತು ಬೆಲೆಗೆ ಕಾಲ್ ಮಾಡಿಬಿಟ್ಟು ಫುಲ್ ಪೇಮೆಂಟೇ ಮಾಡಿಬಿಟ್ರು. ಅವರು ಬರಲಿಕ್ಕಾಗಲ್ಲ ಸರ್, ಸ್ವಲ್ಪ ಬ್ಯುಸಿ ಇದ್ದಾನೆ ಅಂತಂದರು. ಫುಲ್ ಪೇಮೆಂಟೇ ಮಾಡಿಬಿಟ್ರು. ನಿಮಗೆ ಕಂಟೈನರ್ ಗೂಡ್ಸಲ್ಲಿ ಹಾಕಿಬಿಟ್ಟು ಅಂತ ಕಳಿಸಿ ಅಂತ ಹೇಳಿದ್ದಾರೆ. ಅದನ್ನು ಕೂಡ ನಾವು ಕಂಟೈನರ್ ಗೂಡ್ಸಲ್ಲಿ ಆಗಿಬಿಟ್ಟು ಕಳಿಸುವ ವ್ಯವಸ್ಥೆ ಕೂಡ ಮಾಡ್ತಿದ್ದೇವೆ. ಹಾಗಾಗಿ ಒನ್ ಟೈಮಲ್ಲಿ ನೀನು ಕೂಡ ಹಾಗೆ ಮಧ್ಯಾಹ್ನ ಸಂಜೆ ಆಗುವಾಗ ತುಂಬ ಕಡೆಗಳಿಂದ ತುಂಬ ಡಿಸ್ಟಿಕ್ನಿಂದನೂ ಕಸ್ಟಮರ್ಗಳು ವಿಸಿಟ್ ಮಾಡಲಿಕ್ಕಿದ್ದಾರೆ. ಹಾಗೆ ಇವಾಗ ಬೆಳಗ್ಗೆ ಬಂದ ಕಸ್ಟಮರ್ಗಳು ಬೆಳಗ್ಗೆ ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗುವ ಕಸ್ಟಮರ್ಗಳು ವೀಡಿಯೋ ಮಾತ್ರ ನಾನು ಇವಾಗ ಮಾಡ್ತಾ ಇದ್ದೇನೆ. ಇನ್ನು ಮಧ್ಯಾಹ್ನ ಕೂಡ ವೀಡಿಯೋ ರಿಲೀಸ್ ಮಾಡ್ತೇನೆ, ಸಂಜೆ ಕೂಡ ವೀಡಿಯೋ ರಿಲೀಸ್ ಮಾಡ್ತೇನೆ. ಏನಂತಿದ್ದಾರೆ ನೀವು ಶರಫುದ್ದೀನ್ ಯೂಟ್ಯೂಬ್ ಚಾನಲ್ ಅಂದರೆ ಸುಮ್ಮನೆನಾ? ರಾಜ್ಯದ ಮೂಲೆಯಿಂದ ಇಲ್ಲಿಗೆ ವಿಸಿಟ್ ಮಾಡ್ತಾರೆ ಅಂದರೆ ನೀವು ಯೋಚನೆ ಮಾಡಲೇಬೇಕು, ನಿಜವಾಗ್ಲೂ ಯೋಚನೆ ಮಾಡಬೇಕು ಸರ್. ಹಾಗಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಬಂದಿದ್ದೀರಲ್ಲ, ನಮಗೆ ತುಂಬಾ ಖುಷಿ ಆಗ್ತದೆ. ನೀವು ಒಬ್ಬರು ಮಾತ್ರ ಅಲ್ಲ, ಎಲ್ಲರೂ ಕೂಡ ಒಂದೇ ಟೈಮಲ್ಲಿ ವಿಸಿಟ್ ಮಾಡಿದ್ದೀರಲ್ವ ಸರ್? ನಮಗೆ ತುಂಬಾ ಖುಷಿ ಆಗ್ತಿದೆ ಸರ್. ನಮ್ಮ ಬಗ್ಗೆ, ನಮ್ಮ ಶೋರೂಮ್ ಬಗ್ಗೆ, ನಾವು ಕೊಟ್ಟ ಗಾಡಿ ಬಗ್ಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ವಿಸಿಟ್ ಮಾಡಿದ್ರಲ್ವ? ಹೌದು, ಸಖತ್ತಾಗಿ ಮಾತಾಡಬೇಕು ಸರ್. ಸರ್ ಮಾತಾಡಿ. ನಾನು ಫಸ್ಟೆಲ್ಲ ಯೂಟ್ಯೂಬ್ ನೋಡ್ತಾ ಇದ್ದೆ ಸರ್ದು, ಶರಫುದ್ದೀನ್ ಸರ್ದು ನೋಡ್ತಾ ಇದ್ದೆ. ತುಂಬ ಆಸೆ ಇತ್ತು, ತುಂಬ ದಿನದಿಂದ ಬರಬೇಕು ಅನ್ಕೊಂಡಿದ್ದೆ ಶೋರೂಮ್ಗೆ. ಶರಫುದ್ದೀನ್ ಶೋರೂಮ್ ಮತ್ತು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಶೋರೂಮಿಗೆ ಬರಬೇಕಂತ ಆಸೆ ಇತ್ತು. ಮತ್ತು ಬೇರೆ ಕಡೆ ವೆಹಿಕಲ್ಸ್ ಹುಡುಕ್ತಾ ಇದ್ದೆ, ಸೆಟ್ ಆಗಿತ್ತಿಲ್ಲ ನನಗೆ. ಈ ರೈಟ್ ನೋಡಿ ನನಗೆ ತುಂಬ ಇಷ್ಟ ಆಯಿತು, ತುಂಬ ಖುಷಿಯಾಗಿ ನಿನ್ನೆ ಸಂಜೆ ನೋಡಿದೆ. ಬೆಳಗ್ಗೆ ಎದ್ದ ತಕ್ಷಣ ಬಂದುಬಿಟ್ಟಿದ್ದೀನಿ. ನಾನು ಒಂದು ಗಾಡಿ ಪರ್ಚೇಸ್ ಮಾಡಿದ್ದೀನಿ ನಮ್ಮದು ರೈಟಿಗೆ. ನನಗೆ ತುಂಬ ಖುಷಿ ಆಯಿತು ಶೋರೂಮಿಗೆ ಬಂದು. ಇದೇ ಥರ ಮತ್ತೆ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇರ್ತೀನಿ, ಬರ್ತಾ ಇರ್ತೀನಿ ಸರ್. ನೋಡಿ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ಬೈಕ್ ಪರ್ಚೇಸ್ ಮಾಡಿ ತಗೊಂಡು ಹೋಗೋದು ಮಾತ್ರವಲ್ಲ, ಅವ್ರು ಎಷ್ಟು ಖುಷಿಯಿಂದ ತಗೊಂಡು ಹೋಗ್ತಾರೆ, ಯಾವ ರೀತಿಯಲ್ಲಿ ತಗೊಂಡು ಹೋಗ್ತಾರೆ. ನಾವು ಕೊಟ್ಟ ಗಾಡಿ ಅವ್ರಿಗೆ ಎಷ್ಟು ಖುಷಿಯಾಗಿದೆ, ನಮ್ಮ ಶೋರೂಮ್ ಎಷ್ಟು ಖುಷಿಯಾಗಿದೆ, ನಾವು ಕೊಟ್ಟ ಬೈಕ್ ಎಷ್ಟು ಖುಷಿಯಾಗಿದೆ, ನಮ್ಮ ಪ್ರೈಸ್ ಕೂಡ ಎಷ್ಟು ಖುಷಿಯಾಗಿದೆ ಅಂತ ಇವರು ಮಾತಾಡುವಾಗಲೇ ನನಗೆ ಕೂಡ ಗೊತ್ತಾಗ್ತದೆ. ನೀವು ವಿಡಿಯೋ ನೋಡ್ತಾರೆ ನಿಮಗೆ ಕೂಡ ಗೊತ್ತಾಗಿರ್ಬೋದು. ಹಾಗಾಗಿ ಇವರ ಮನಸ್ಸಲ್ಲಿ ಏನಿದೆ ಅದನ್ನೆಲ್ಲವನ್ನು ಕೂಡ ಹೇಳಿಬಿಟ್ರು. ಹಾಗಾಗಿ ಇವಾಗ ಸರ್ ಕಾರ್ತಿಕ್ ಕುಮಾರ್ ಸರ್ ಅಲ್ಲ? ಹಲೋ ಸರ್, ಹೌದು ಕಾರ್ತಿಕ್ ಕುಮಾರ್ ಸರ್ ಅವರು ಕೂಡ ಹಾಗೆ ಶಿವಮೊಗ್ಗದಿಂದ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಬಂದಿದ್ದಾರೆ. ಅವರು ಕೂಡ ನಮ್ಮ ಬಗ್ಗೆ, ನಮ್ಮ ಶೋರೂಮ್ ಬಗ್ಗೆ, ನಾವು ಕೊಟ್ಟ ಗಾಡಿ ಬಗ್ಗೆ, ನಾವು ಕೊಟ್ಟ ಗಾಡಿ ಪ್ರೈಸ್ ಬಗ್ಗೆ ಕೂಡ ಮಾತಾಡಲಿಕ್ಕಿದ್ದಾರೆ. ಸರ್ ನೀವು ಮಾತಾಡೋದ್ರಲ್ಲಿ ನಿಮ್ಮ ಶಿವಮೊಗ್ಗ ಡಿಸ್ಟಿಕ್ಕೇ ಅಲುಗಾಡಬೇಕು.
ಅಲ್ಲ ಸರ್, ಶಿವಮೊಗ್ಗ ಅಲ್ವ ನಿಮ್ಮದು? ಹೌದು, ಶಿವಮೊಗ್ಗದಿಂದ ಅದೆಷ್ಟೋ ಜನಗಳು ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಬಂದಿದ್ದಾರೆ. ಇವತ್ತು ನೀವು ಕೂಡ ಬಂದಿದ್ದೀರಾ ಅಲ್ವ ಸರ್? ಹೌದು, ನಿಮ್ಮ ವಿಡಿಯೋ ನೋಡಿಬಿಟ್ಟು ನಿಮ್ಮೂರಿಂದ ಇನ್ನೂ 4 ಜನ ಬರಬೇಕು. ಆ ರೀತಿಯಲ್ಲಿ ನೀವು ಮಾತಾಡಬೇಕು ಸರ್. ಸರ್ ಮಾತಾಡಿ. ಖಂಡಿತ ಸರ್, ತುಂಬ ಖುಷಿ ಆಗುತ್ತೆ ನನಗೆ. ಈ ಸಂದರ್ಭದಲ್ಲಿ ನಾನು ಹೇಳೋದೇನೆಂದರೆ ಇಷ್ಟೇ ಸರ್, ನಾನು ಸತತವಾಗಿ ಒಂದು 6 ತಿಂಗಳಿಂದ ನೋಡ್ತಾ ಇದ್ದೆ. 6 ತಿಂಗಳಲ್ಲಿ ನಾನು ಸ್ವಲ್ಪ ಫೈನಾನ್ಷಿಯಲಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೆ. ನೆನ್ನೆ ಮಧ್ಯಾಹ್ನ ಅಷ್ಟೇ ನೋಡಿದ್ದು ನಾನು. ಗಾಡಿ ತಗೊಳ್ಳೇಬೇಕಂತ ನೈಟ್ ಹತ್ತದೆ, ಬೆಳಗ್ಗೆ 8:30 ಶಾಪ್ ಓಪನ್ ಆಗಿದ ತಕ್ಷಣ ಬಂದು ಪರ್ಚೇಸ್ ಮಾಡಿದೆ. ಖುಷಿ ಆಗ್ತಾಯಿದೆ. ತುಂಬ ಸಂತೋಷದಿಂದ ಹೋಗ್ತಾ ಇದ್ದೀನಿ. ನಮ್ಮ ಊರಲ್ಲಿರೋ ಅಷ್ಟು ಜನ ಕೇಳ್ತೀನಿ, ನಾನು ಪರ್ಚೇಸ್ ಮಾಡಿರೋದು ಎಷ್ಟಕ್ಕೆ ಮಾಡಿದ್ದೀನಿ, ನನಗೆ ಖುಷಿಯಾಗಿದೆ ಅಂತಲೇ ಹೇಳ್ತೀನಿ ಸರ್. ಇಲ್ಲಿ ಅಡ್ರೆಸ್ ಹೇಳಿ ಕಳಿಸ್ತೀನಿ. ನೋಡಿ, ಕಾರ್ತಿಕ್ ಸರ್ ಅವರ ಮನಸ್ಸಲ್ಲಿ ಏನಿದೆ ಅದನ್ನೆಲ್ಲವನ್ನು ಕೂಡ ಇವಾಗ ಹೇಳ್ಬಿಟ್ರು. ನಮಗೆ ತುಂಬಾ ಖುಷಿ ಆಗ್ತದೆ. ನೋಡಿ, ನಿಜವಾಗ್ಲೂ ನಮಗೆ ಲಾಭಕ್ಕಿಂತ ಮೊದಲು, ವ್ಯಾಪಾರಕ್ಕಿಂತ ಮೊದಲು, ನಾವು ಗಾಡಿ ಡೆಲಿವರಿ ಕೊಡೋಕ್ಕಿಂತ ಮೊದಲು ನಮಗೆ ಬೇಕಾಗಿರೋದು ಇವರು ಎಷ್ಟು ಖುಷಿಯಿಂದ ಮಾತಾಡ್ತಾರೆ. ಆ ಖುಷಿ ಹಾಗೂ ನಮಗೆ ಪ್ರೀತಿ ವಿಶ್ವಾಸ ಮುಖ್ಯ. ಅದಕ್ಕಾಗಿ ನಾವು ಒಳ್ಳೆ ಪ್ರೈಸ್ ಗಾಡಿಗಳು ಕೊಡೋದು, ಹಾಗೆ ಯೂಟ್ಯೂಬ್ ಚಾನಲ್ ವಿಡಿಯೋ ಕೂಡ ಮಾಡ್ತಾ ಇರೋದು. ಹಾಗೆ ಇವರಿಗೆ ಎಷ್ಟು ಖುಷಿಯಾಗಿದೆ ಅದೇ ನಮಗೆ ಖುಷಿ. ಗ್ರಾಹಕರ ಖುಷಿ ನಮ್ಮ ಖುಷಿ. ಕಸ್ಟಮರ್ ಈಸ್ ಎ ಕಿಂಗ್, ಅದೇ ನಮಗೆ ಇಂಪಾರ್ಟೆಂಟ್. ಹಾಗಾಗಿ ಸರ್, ನೀವು ಅವರ ಫ್ರೆಂಡ್ ಅಲ್ಲ ಸರ್? ಸರ್, ನೀವು ಕೂಡ ನಮ್ಮ ವಿಡಿಯೋ ನೋಡಿದ್ರಲ್ವಾ ಸರ್? ಅದೆಷ್ಟೋ ವಿಡಿಯೋಗಳು ನೀವು ಕೂಡ ನಮ್ಮ ವಿಡಿಯೋಗಳು ನೀವು ನೋಡಿದ್ರಲ್ವಾ? ಹೌದು, ನೀವು ಕೂಡ ನಮ್ಮ ಬಗ್ಗೆ 1-2-3 ಮಾತಾಡಿ ಸರ್. ಎಲ್ಲರಿಗೂ ನಮಸ್ತೆ. ಇದು ನಾನು ನಮ್ಮ ಫ್ರೆಂಡು 6 ತಿಂಗಳಿಂದ ನೋಡ್ತಾ ಇದ್ವಿ. ನಮ್ಮ ಫ್ರೆಂಡಿಗೆ ಗಾಡಿ ಹುಡುಕ್ತಾ ಇದ್ವಿ. ಸುಮಾರು ಕಡೆ ಗಾಡಿ ಹುಡುಕಿದ್ವಿ, ಎಲ್ಲೂ ಜಾಸ್ತಿ ರೇಟು ಗಾಡಿನೇ ಸಿಗ್ತಾಯಿದ್ದು, ಕಮ್ಮಿ ರೇಟಿಗೆ ಗಾಡಿ ಸಿಗಲಿಲ್ಲ. ನಿನ್ನೆ ಇವರು ವಿಡಿಯೋ ಒಂದು ಹಾಕಿದ್ರು, ಗಾಡಿ ಕಮ್ಮಿ ರೇಟಲ್ಲಿ ಒಂದು ಗಾಡಿ ಇತ್ತು. ಹಂಗಾಗಿ ನಾವು ಏನು ಮಾಡಿದ್ವಿ, ಬಾ ಅಂತ ನಮ್ಮ ಫ್ರೆಂಡ್ ಕರೆದ. ರಾತ್ರಿಯೇ ನಾವು ಹೊರಟಿ ಬೆಳಗಿನ ಜಾವ ಇಲ್ಲಿಗೆ ಬಂದ್ವಿ. ತುಂಬ ಖುಷಿ ಆಯಿತು ರೇಟ್ ನೋಡಿದ್ವಿ. ಬೇರೆ ಕಡೆ ಇಲ್ಲ, ಈ ರೇಟಲ್ಲಿ ಎಲ್ಲೂ ಗಾಡಿ ಕೊಡಲಿಲ್ಲ. ಈ ರೇಟಲ್ಲಿ ಗಾಡಿ ಕೊಟ್ಟಿದ್ದು ತುಂಬ ಖುಷಿ ಆಯಿತು ನಮಗೆ. ತುಂಬಾ ಖುಷಿ ಆಯ್ತು. ನೋಡಿ, ನಿನ್ನೆ ಏನು 9 ಗಂಟೆಗೆ ವೀಡಿಯೋ ಅಪ್ಲೋಡ್ ಮಾಡಿದಷ್ಟೇ, 8:45 ವೀಡಿಯೋ ಅಪ್ಲೋಡ್ ಮಾಡಿ ವಿಡಿಯೋ ನೋಡಿದ ತಕ್ಷಣ ಹೊರಟಿದ್ದಾರೆ ಅಂದರೆ ನಿಜವಾಗ್ಲೂ ಇದೊಂದು ಆಶ್ಚರ್ಯ ಅಂತ ಹೇಳ್ಬೋದು. ನೀವಂತೂ ಯೋಚನೆ ಮಾಡಲೇಬೇಕು. ಈ ವಿಡಿಯೋ ನೋಡ್ತಿರುವವರು, ಇದೆಲ್ಲ ವೆಹಿಕಲ್ ಡೆಲಿವರಿ ತಗೊಂಡು ಹೋಗ್ತಿರೋ ಈ ವಿಡಿಯೋಗೆಲ್ಲ ನೀವು ಬರೀ ನೋಡಿದ್ರೆ ಸಾಕಾಗಲ್ಲ. ನೀವು ಯೋಚನೆ ಮಾಡಿಬಿಟ್ಟು ನೀವು ಕೂಡ ಇಲ್ಲಿಗೆ ವಿಸಿಟ್ ಮಾಡಬೇಕು. ಈ ವಿಡಿಯೋ ಮೊದಲನೇದಾಗಿ ನೋಡುವವರಿಗೆ ನಾನು ಹೇಳೋದೇನಂತಂದರೆ, ಇದಕ್ಕಿಂತ ಮೊದಲು ಎಷ್ಟೋ ವಿಡಿಯೋಗಳು ನಮ್ಮ ಚಾನಲ್ ನಾವು ಅಪ್ಲೋಡ್ ಮಾಡಿದ್ದೇವೆ. ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ನೀವು ನೋಡಬೇಕು. ನಿಮಗೆ ಮತ್ತೆ ಅರ್ಥ ಆಗುತ್ತೆ, ನಿಮಗೆ ಮತ್ತೆ ಇನ್ನೂ ಖುಷಿ ಆಗ್ಬೋದು. ಹಾಗಾಗಿ ಬಾಯ್, ಮೇರೆ ಬಹುತ್ ಖುಷಿ ಹೋಗ್ತಾ है. ಕಿದರ್ ಗಾಂವ್ ಕಿದರ್? ಅಸ್ಸಾಂ. ನೋಡಿ, ಇವರು ಯೂಟ್ಯೂಬ್ ಚಾನಲ್ ನೋಡಿ ಬಂದಲ್ಲ, ಇವರು ನಮ್ಮ ಲೋಕಲಿಂದನೇ ನಮ್ಮ ಶೋರೂಮ್ ಕಂಡು ಬಂದವರು ಅಲ್ವ ಸರ್? ऐसा है ना, मेरा हिंदी थोड़ा आता है. मेरे का शोरूम का गाड़ी का बात पूरा आप बात करने का, आपका असम डिस्ट्रिक्ट पूरा अलगाड़ने भाई बात करो, बेजर मत. मेरा हिंदी थोड़ा आता है, बात करो. मेरा गाड़ी, मेरा शोरूम पूरा. हेलो, मैं अभी आसाम को अभी यूट्यूब चैनल देख के इधर आया. वो अभी गार्डन का, मैं अभी इधर ही वो पुत्तूर में रहता है. मैं यूट्यूब चैनल में भैया को वो शोरूम देख के मैं अभी फैशन गाड़ी एक लेने के लिए आया. वो अभी कम ही रेट है. वो गाड़ी पूरा नल्ला अच्छा है, कंडीशन पूरा अच्छा है. इधर के पुत्तूर में जो शोरूम है, इधर के नगरा मूरा का शोरूम है, इधर आया. ಓಕೆ. ನೋಡಿ, ಅಸ್ಸಾಮಿನಿಂದ ಬಂದವರು ಕೂಡ ಅವರ ಮನಸ್ಸಲ್ಲಿ ಏನಿದೆ ಖುಷಿಯಿಂದ ಮಾತಾಡಿಬಿಟ್ರು. ನೋಡಿ, ರಾಜ್ಯದ ಮೂಲೆಯಿಂದ ನಮ್ಮ ಶೋರೂಮಿಗೆ ವಿಸಿಟ್ ಮಾಡ್ತಾರೆ ಅಂದರೆ ನೀವು ಯೋಚನೆ ಮಾಡಲೇಬೇಕು. ಹಾಗಾಗಿ ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಶೋರೂಮಿಗೆ ಹಾಗೆ ಹಾಸನದಿಂದ, ಹಾಗೆ ಶಿವಮೊಗ್ಗದಿಂದ, ಅಸ್ಸಾಂನಿಂದ, ಹಾಗೆ ಬೆಂಗಳೂರಿಂದ ಕೂಡ ಅಮೌಂಟ್ ಹಾಕಿದ್ದಾರೆ. 4 ವೆಹಿಕಲ್ ಒನ್ ಟೈಮಲ್ಲಿ ಕೊಡುವ ಈ ವಿಡಿಯೋಗಳು ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮಗೆ ಖುಷಿಯಾಗಿಲ್ಲ ಅಂದರೆ ಮಾಡಬೇಡಿ, ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ. ಹಾಗೆ ಇದೇ ಥರದ ರಾಜ್ಯದ ಮೂಲೆಯಿಂದ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿರುವ ವಿಡಿಯೋಗಳೆಲ್ಲ ನಿಮಗೆ ನೋಡಬೇಕಂತಿದ್ರೆ MM ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಇಲ್ಲಾಂದರೆ ಬೇಡ. ಹಾಗಾಗಿ ನೋಡಿ ಫ್ರೆಂಡ್ಸ್, ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಕಾಯ್ದಿರಿ. ಥ್ಯಾಂಕ್ ಯು.